ಇವತ್ತು ಯುವಕರಿಗೆಲ್ಲ ದೊಡ್ಡ ಸಮಸ್ಯೆ ಧರ್ಮ ಹಾಗೂ ವೃತ್ತಿ ಜೀವನ. ಇವತ್ತಿನ ಅತ್ಯಂತ ವೇಗದ ವೃತ್ತಿ ಜೀವನದಲ್ಲಿ ಧರ್ಮವನ್ನು ಆಚರಣೆ ಮಾಡುವುದು ಹೇಗೆ ಅಂತ. ಒಂದು ಕಾಲದಲ್ಲಿ ಹಳ್ಳಿಯ ಜೀವನ, ಹಳ್ಳಿಯಲ್ಲಿ ವಾಸವಾಗಿರುವಂತಹ ಹಿರಿಯರು, ತಂದೆ, ತಾತ, ಮುತ್ತಾತ ಇವರೆಲ್ಲ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದರು. ಕಾರಣ ಈ ತರಹದ ಕಾರ್ಯದ ಒತ್ತಡ ಅವರಿಗೆ ಇರ್ತಾ ಇರಲಿಲ್ಲ. ಹೊಲದಲ್ಲಿ ದುಡಿದು ಇವರಿಗೇನು ಬೇಕೋ ಅಷ್ಟನ್ನು ವರ್ಷಕ್ಕೆ ಆಗುವಷ್ಟು ತಂದು ಕೊಡುವವರು ಬೇರೆ ಇದ್ದರು. ತಮ್ಮ ಪಾಡಿಗೆ ತಾವು ಧರ್ಮಾಚರಣೆಯನ್ನು ಮಾಡ್ತಾ ಸಾಕಷ್ಟು ಧಾರ್ಮಿಕ ಸಾಧನೆಗಳನ್ನು ಮಾಡುವುದರಲ್ಲಿ ಅವರು ಯಶಸ್ವಿ ಆಗ್ತಾಯಿದ್ದರು. ಆದರೆ ಇವತ್ತು ಬೆಳಗ್ಗೆ ಏಳ್ತಾನೆ ಓಡಬೇಕು, ರಾತ್ರಿ ಬರುವುದು ಯಾವಾಗ ಅಂತ ಗೊತ್ತಿಲ್ಲ. ಕೆಲವು ವರ್ಷಗಳ ಹಿಂದೆ, ಒಂದೆರಡು ದಶಕಗಳ ಹಿಂದೆ ಒಂದು ನಿಗದಿತವಾದ ಸಮಯವಾದರೂ ಇರ್ತಾ ಇತ್ತು. 9 ಗಂಟೆಗೆ ಹೋಗುವುದು, 5 ಗಂಟೆಗೆ ಬರೋದು ಅಂತ. ಈಗ ಆ ಸಮಯದ ನಿರ್ಬಂಧವೂ ಇಲ್ಲ. ರಾತ್ರಿ ಎಷ್ಟು ಹೊತ್ತಾದರೂ ಕೆಲಸ ಇರಬಹುದು, ಯಾವಾಗಾದರೂ ಬರುವಂತಹ ಪ್ರಸಂಗ ಬರಬಹುದು. ಈ ತರಹದ ಪ್ರಸಂಗದಲ್ಲಿ, ಇಂತಹ ಉದ್ಯೋಗದ ಜೀವನದಲ್ಲಿ, ವೃತ್ತಿ ಜೀವನದಲ್ಲಿ ಧರ್ಮವನ್ನು ಆಚರಣೆ ಮಾಡುವುದು ಹೇಗೆ ಅನ್ನುವ ಒಂದು ದೊಡ್ಡ ಸಮಸ್ಯೆ ಇದೆ. ಮೊದಲನೆಯದಾಗಿ ಈ ಸಮಸ್ಯೆಗೆ ನಾವು ತಿಳಿಯಬೇಕಾದ ಪರಿಹಾರ ಅದು ದೃಢವಾದ ಸಂಕಲ್ಪ ಶಕ್ತಿ. ದೃಢವಾದಂತಹ ಸಂಕಲ್ಪ ಮನುಷ್ಯನ ಮನಸ್ಸಿನಲ್ಲಿ ಇದ್ದಾಗ ಧರ್ಮವನ್ನು ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಇಷ್ಟೆಲ್ಲ ವೃತ್ತಿ ಜೀವನದ ನಾಗಾಲೋಟ ಇದ್ದರೂ ಕೂಡ, ಅಷ್ಟು ವೇಗದಿಂದ ತನ್ನ ಜೀವನವನ್ನು ಸಾಧಿಸಬೇಕಾದ ಅನಿವಾರ್ಯತೆ ಇದ್ದರೂ ಕೂಡ ತನ್ನ ವೈಯಕ್ತಿಕವಾದ ಕೆಲವು ಕಾರ್ಯಗಳನ್ನು ಜೀವನದಲ್ಲಿ ಮಾಡಲೇಬೇಕಾಗತ್ತೆ. ಬದುಕಿಗಾಗಿ ತನ್ನ ಆಹಾರ, ತನ್ನ ವಿಹಾರ, ತನ್ನ ವ್ಯಾಯಾಮ, ತನ್ನ ಬಂಧು ಬಳಗದ ನಾನಾ ವಿಧವಾದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಇವುಗಳೆಲ್ಲವನ್ನು ಇಂತಹ ಉದ್ಯೋಗದ ಜೀವನದಲ್ಲಿಯೂ ಹೇಗೋ ಮನುಷ್ಯ ಹೊಂದಿಸಿಕೊಳ್ತಾನೆ. ಕಾರಣ ಅದು ಅನಿವಾರ್ಯ, ಅದಿಲ್ಲದೆ ಇದ್ದರೆ ನಡೆಯೋದಿಲ್ಲ ಅನ್ನುವಂತಹ ಭಾವನೆ ಇವನ ಮನಸ್ಸಿನಲ್ಲಿದೆ. ಧರ್ಮವನ್ನು ಬಿಟ್ಟರೆ ಏನಾಗೋದಿಲ್ಲ ಅನ್ನುವ ಒಂದು ಭಾವನೆ ಇದೆಯಲ್ಲ, ಇದೇ ಇವನಿಗೆ ಸಮಸ್ಯೆಯಾದದ್ದು. ಎಷ್ಟೇ ಕಷ್ಟ ಆದರೂ ಊಟ ಮಾಡದಿದ್ದರೆ ನಡೆಯೋದಿಲ್ಲ ಅಂತನ್ನುವುದು ಹೇಗೆ ಇವನಿಗೆ ದೈಹಿಕವಾಗಿ ಗೊತ್ತೋ, ಅದೇ ರೀತಿಯಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ, ಉದಾಹರಣೆಗೆ ನೋಡಿ, ಊಟ ಮಾಡದೇ ಇದ್ದರೆ ಜೀವನ ನಡೆಯೋದಿಲ್ಲ ಅಂತ ನಮಗೆ ಗೊತ್ತು. ಆದರೆ ವೈದ್ಯರು ಹೇಳುವ ಕೆಲವು ನಿಯಮಗಳಿರುತ್ತೆ. ಇಷ್ಟು ಹೊತ್ತಿಗೆ ಇಷ್ಟು ವ್ಯಾಯಾಮ ಮಾಡಬೇಕು, ಇಷ್ಟು ಔಷಧಿಗಳನ್ನು ತೆಗೆದುಕೊಳ್ಳಬೇಕು, ಈ ರೀತಿಯ ನಾನಾ ವಿಧವಾದ ಆಹಾರದ ನಿಯಮಗಳನ್ನು ಪರಿಪಾಲನೆ ಮಾಡಬೇಕು ಅಂತ. ಅದನ್ನು ಬಿಟ್ಟರೆ ಕೂಡಲೇ ನನಗೇನು ಅನರ್ಥವಾಗತ್ತೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಕಾಣೋದಿಲ್ಲ. ಆದರೂ ಆ ನಿಯಮಗಳನ್ನು ಕಡ್ಡಾಯವಾಗಿ ಪ್ರತಿಯೊಬ್ಬ ವ್ಯಕ್ತಿ ಪರಿಪಾಲನೆ ಮಾಡ್ತಾನೆ. ಕಾರಣ ಇಷ್ಟೇ, ವೈದ್ಯರ ಮಾತಿನ ಮೇಲೆ ಶ್ರದ್ಧೆ ಇದೆ, ಒಂದು ವಿಶ್ವಾಸ ಇದೆ, ಇವರು ಹೇಳುವುದು ಸತ್ಯ ಅನ್ನುವ ನಂಬಿಕೆ ಇದೆ. ಅವರು ಹೇಳುವ ರೀತಿಯಲ್ಲಿ ನಾನು ಆಹಾರವನ್ನು ಸೇವನೆ ಮಾಡದಿದ್ದರೆ, ಔಷಧಿಗಳನ್ನು ತೆಗೆದುಕೊಳ್ಳದಿದ್ದರೆ, ಪಥ್ಯವನ್ನು ಮಾಡದಿದ್ದರೆ, ವ್ಯಾಯಾಮವನ್ನು ಮಾಡದಿದ್ದರೆ
ನನಗೆ ಒಳ್ಳೆಯದಾಗೋದಿಲ್ಲ ಅಂತ ಅವರು ಹೇಳ್ತಾರೆ. ಇವತ್ತು ನನಗೆ ಅದರಿಂದ ಏನು ಕೇಡಾಗತ್ತೆ ಅಂತ ಗೊತ್ತಿಲ್ಲ, ಆದರೆ ಮುಂದೆ ಅದರ ದುಷ್ಪರಿಣಾಮ ಆಗಬಹುದು. ಅನುಭವ ಇದ್ದ ವೈದ್ಯರು ಹೇಳ್ತಾ ಇದ್ದಾರೆ, ಆದ್ದರಿಂದ ನಾನು ಅದನ್ನು ಪರಿಪಾಲನೆ ಮಾಡಲೇಬೇಕು ಅಂತ ಕೂಡಲೇ ಅದರ ಪರಿಣಾಮ ತನಗೆ ಕಾಣದಿದ್ದರೂ ವೈದ್ಯರ ಮಾತಿನ ಮೇಲಿರುವ ಶ್ರದ್ಧೆಯಿಂದ ಅದನ್ನು ಪರಿಪಾಲನೆ ಮಾಡ್ತಾನೆ. ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಊಟ ಮಾಡುವುದಕ್ಕೆ ಯಾರ ಮೇಲೆ ಶ್ರದ್ಧೆ ಬೇಕಾಗಿಲ್ಲ. ತನ್ನ ಹೊಟ್ಟೆಯ ಮಾತನ್ನೇ ಕೇಳಿ ತಾನು ಮಾಡ್ತಾನೆ. ಅದಿಲ್ಲದೆ ತನಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಹಸಿವಾದಾಗ ತಿನ್ನಲೇಬೇಕು ಅಂತ ಅವನಿಗೆ ಒಳಗಿನಿಂದ ಪ್ರೇರಣೆ ಬರುತ್ತೆ ಅನ್ನುವುದಕ್ಕಾಗಿ ತಿಂತಾನೆ. ಇದು ವ್ಯತ್ಯಾಸ. ಹಾಗಾದರೆ ಹಸಿವೆ ನೀರಡಿಕೆಗಳು ನಮ್ಮನ್ನು ಯಾವ ರೀತಿ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಕುಡಿಯುವುದಕ್ಕೆ ಪ್ರೇರಣೆಯನ್ನು ನೀಡುತ್ತವೆ, ಆ ರೀತಿ ಧರ್ಮವನ್ನು ಮಾಡದೇ ಇದ್ದಾಗ ನಮಗೆ ಪ್ರತ್ಯಕ್ಷವಾಗಿ ದೈಹಿಕವಾಗಿ ತೊಂದರೆ ಆಗತ್ತೆ ಅಂತ ಗೊತ್ತಾಗಿ ನೇರವಾಗಿ ಧರ್ಮವನ್ನು ಮಾಡುವ ಪ್ರೇರಣೆ ನಮಗೆ ಸಿಗದೇ ಇದ್ದರೂ ಕೂಡ, ಹೇಗೆ ಕೆಲವು ಸಂಗತಿಗಳನ್ನು ವೈದ್ಯರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಾವು ಮಾಡ್ತೇವಲ್ಲ, ಈಗ ನಾವು ಮಾಡದೇ ಇದ್ದರೆ ಮುಂದೆ ಅದರ ದುಷ್ಪರಿಣಾಮ ಅನುಭವಿಸ್ತೇವೆ ಅಂತನ್ನುವ ಒಂದು ಆಲೋಚನೆಯಿಂದ ನಾವು ಅವರ ಮಾತನ್ನು ಅನುಸರಣೆ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ಶಾಸ್ತ್ರದ ವಚನಗಳ ಮೇಲೆ ನಂಬಿಕೆಯನ್ನಿಟ್ಟು ಶಾಸ್ತ್ರೋಕ್ತವಾದ ಈ ಧರ್ಮಗಳ ಅನುಷ್ಠಾನವನ್ನು ನಾವು ಮಾಡದೇ ಇದ್ದರೆ ಇವತ್ತು ಸುಖವಾಗಿದ್ದರೂ ನಾಳೆ ಅದರ ಪರಿಣಾಮವನ್ನು ನಾವು ಅನುಭವಿಸಬೇಕಾಗತ್ತೆ. ನಾನಾ ವಿಧವಾದ ದುಃಖಗಳನ್ನು ಅನುಭವಿಸಬೇಕಾಗತ್ತೆ. ಸರಿಯಾದ ರೀತಿಯಲ್ಲಿ ವ್ಯಾಯಾಮವನ್ನು ಮಾಡದೇ ಇದ್ದ ವ್ಯಕ್ತಿ ಸಕ್ಕರೆ ಕಾಯಿಲೆ, ನಾನಾ ವಿಧವಾದ ರಕ್ತದ ಒತ್ತಡ ಇವುಗಳಿಗೆಲ್ಲ ಬಲಿಯಾಗಿ ದುಃಖವನ್ನು ಪಡುವ ಅನಿವಾರ್ಯತೆ ಇದ್ದಂತೆ, ಸರಿಯಾದ ಕಾಲದಲ್ಲಿ ಧರ್ಮವನ್ನು ಮಾಡಬೇಕಾದದ್ದನ್ನು ಮಾಡದೇ ಇದ್ದಾಗ ಒಂದಲ್ಲ ಎರಡಲ್ಲ ನಾನಾ ತರಹದ ಸಮಸ್ಯೆಗಳು ದೈಹಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಸಾಮಾಜಿಕವಾಗಿ, ರಾಷ್ಟ್ರೀಯವಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸುವಂತಹ ಪ್ರಸಂಗಗಳಿವೆ. ಕಾಲಕಾಲಕ್ಕೆ ಮಾಡಬೇಕಾದ ಧರ್ಮಗಳನ್ನು ನಾವು ಮಾಡಿದಾಗ ಆ ಸಮಸ್ಯೆಗಳನ್ನು ತಡೆಗಟ್ಟಬಹುದು, ಬರದೇ ಇರುವಂತೆ ನೋಡಿಕೊಳ್ಳಬಹುದು. ಸಮಸ್ಯೆಗಳು ಬರದೇ ಇರುವಂತೆ ನೋಡಿಕೊಳ್ಳುವುದು ಮಾತ್ರ ಅಲ್ಲ, ನಾನಾ ವಿಧವಾದಂತಹ ಪುಷ್ಟಿಯನ್ನು, ದೈಹಿಕವಾಗಿ ತುಷ್ಟಿಯನ್ನು, ಮಾನಸಿಕವಾಗಿ ಅಭಿವೃದ್ಧಿಯನ್ನು, ಸಾಮಾಜಿಕವಾಗಿ ರಾಷ್ಟ್ರೀಯವಾಗಿ ನಾವು ಹೊಂದುವುದಕ್ಕೆ ಸಾಧ್ಯ ಇದೆ ಅನ್ನುವಂತಹ ನಂಬಿಕೆ ಇದ್ದರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಸಮಯವನ್ನು ಮಾಡಿಕೊಂಡು ಮನುಷ್ಯ ಧರ್ಮ ಮಾಡುವುದಕ್ಕೆ ಸಾಧ್ಯ ಇದೆ. ಆ ಚಿಂತನ ಬೇಕು. ಯಾಕೆ ನಾನು ಧರ್ಮವನ್ನು ಮಾಡಬೇಕು, ಮಾಡದಿದ್ದರೆ ಆಗುವ ಹಾನಿ ಏನು, ಇದನ್ನು ಇಂತಹ ಶಾಸ್ತ್ರಗಳ ಶ್ರವಣದಿಂದಲೇ ತಿಳಿದು ಅನುಷ್ಠಾನವನ್ನು ಮಾಡಬೇಕು.